ಇನ್ಸ್ಪೆಕ್ಟರ್, ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆದ್ರೆ ಅಂತ ಖುಷಿ ಪಟ್ಟಿದ್ವಿ. ಒಕ್ಕಲಿಗರು ತುಂಬಾ ರಿಜಿಡ್ ಇದ್ರು ನಮ್ಮ ಊರಲ್ಲಿ. ಲಂಬಾಣಿಯವ್ರು ಏನಾದ್ರು ಒಕ್ಕಲಿಗರ ಜೊತೆ ಊಟ ಕುತ್ಕೊಂಡ್ಬಿಟ್ರೆ ಸಾಂಬಾರ್ ತಂದು ಸುರಿದ್ ಬಿಡೋರ್ ಮೇಲೆ. ನಮ್ಮ ಭಾಷೆಯಲ್ಲಿ ಹೇಳ್ದ ಭೇ ಮಾ ಗೋರು ರೋಚು ಅಂತ. ಏನಯ್ಯ ನಮ್ಮವನಾಗಿ ನೀನು ಮಾತಾಡಬಾರ್ದ ನಮ್ಮವನು ಅಂತ. ಅಣ್ಣ ನೀವೆಲ್ಲ ಭಾಷಣ ಮಾಡ್ತಿಲ್ಲ, ನೋಟ್ಸ್ ಮಾಡ್ಕೊಳ್ತೀನಿ ಅಷ್ಟೇ ನಾನು ಅಂತ. ಎಲ್ಲ ಸಭೆಯಲ್ಲಿ ಬಿರೋನು ಅವನು MLA ಆದ. ಸರ್, ಈಗ ಪ್ರಸ್ತುತ ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಂಸ್ಕೃತಿಯ ಉಳಿವಿಗಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ ನೋಡಿ. ಈಗ ಇಷ್ಟು ದಿನ ಸಂಸ್ಕೃತಿ ಬಂಜಾರ ಸಾಹಿತ್ಯ ಅಂದರೆ ಯಾರೋ ಕೆಲವರು ಅವ್ರ ಇಂಟ್ರೆಸ್ಟಲ್ಲಿ ಒಂದಷ್ಟು ಜನ ಸಾಹಿತಿಗಳು ಮಾಡಿದರು. ಕಲ್ಚರ್ ಅಂದ ತಕ್ಷಣ ಈಗ ಸಂಸ್ಕೃತಿ ಇಲಾಖೆ ಒಂದಷ್ಟು ಜನ ಟ್ರೂಪ್ಗಳು ಯಾರ್ಯಾರೋ ಬೇರೆ ಬೇರೆ ಸಮುದಾಯದವರು ನಮ್ಮ ಸಮುದಾಯದವ್ರನ್ನೆಲ್ಲ ತೊಗೊಂಡು ಮಾಡೋವಂಥದ್ದಿತ್ತು. ಅದು ಏನು ಯಾರೋ ಅತಿಥಿಗಳು ಬಂದಾಗ ಕುಣಿಸೋದು ಈ ಥರದ ಮಟ್ಟಕ್ಕೆ ಸೀಮಿತವಾಗಿದ್ದಂಥ ಸಂಸ್ಕೃತಿ. ಸಾಹಿತ್ಯ ವಲಯದಲ್ಲಿ ನಿಮ್ಮ ಕಮ್ಯುನಿಟಿಯಿಂದ ಯಾರಾದರೂ ಪ್ರೇರಣೆ ಮಾಡ್ತಾ ಇದ್ದಾರೆ? ಏನು ಸಾಹಿತ್ಯ ವಲಯದಲ್ಲಿ ಬಂಜಾರ ಕಮ್ಯುನಿಟಿಯಿಂದ ಯಾರಾದರೂ ಪ್ರೇರಣೆ ಮಾಡ್ತಾ ಇದ್ದಾರೆ ಅಂತ? ಲೈಕ್ ಸಾಹಿತಿ ಇದ್ದಾರಲ್ಲ. ಈಗ ನಮ್ಮಲ್ಲಿ ಫಸ್ಟ್ ಸಾಹಿತಿ ಅಂದರೆ ಬೆನಕನಹಳ್ಳಿ ಜಿ ನಾಯಕ್ ಅಂತ, ಇಲ್ಲಿ ಬನಶಂಕರಿ ಕಾಲೇಜಲ್ಲಿ ಇದ್ದರು, ಪ್ರೊಫೆಸರ್ ಆಗಿದ್ದರು. ಅವರು ಅಂತರ್ಜಾತೀಯ ವಿವಾಹ ಮಾಡ್ಕೊಂಡಿದ್ದರಿಂದ ಅವರ ಪರ್ಸ್ನಲ್ ಲೈಫು ತುಂಬ ಟ್ರ್ಯಾಜಿಡಿಯಾಗಿ ಅವರು ಏನೋ ನಮ್ಮ ಸಮುದಾಯಕ್ಕೆ ಸೇರ್ತಿರ್ಲಿಲ್ಲ. ಆದರೆ ಅವ್ರ ಸಾಹಿತ್ಯ ಇದೆಯಲ್ಲ ತುಂಬ ಅದ್ಭುತವಾದ ಸಾಹಿತ್ಯ, ಮತ್ತು ನಮ್ಮ ಪುರಾಣಗಳು ನಮ್ಮ ಐತಿಹ್ಯಗಳನ್ನು ತುಂಬ ಚೆನ್ನಾಗಿ ದಾಖಲಿಸಿದ್ದಾರೆ. ಈಗ ನೆನ್ನೆ ನೋಡಿದ ಗೋರ್ಮಾಟಿ ನಾಟಕದಲ್ಲಿರುವಂಥ ಕತೆ ಅದು ಅದೇನೆ ಅವ್ರದ್ದೇ. ಬೆನಕನಹಳ್ಳಿ ರಂಗಾಯಣ ಮಾಡಿದ್ದು ನಾವೆಲ್ಲ ಸೇರ್ ಮಾಡಿರೋದು. ಅದರಲ್ಲಿ ಬೆನಕನಹಳ್ಳಿ ಜಿ ನಾಯಕರ ಕತೆ ಏನಂದರೆ, ದಾದಾ ಮೂಲ ನಮ್ಮ ಸಮುದಾಯದ ಮೂಲ ಪುರುಷ, ಆತ ಕೃಷ್ಣನ ಸಮಕಾಲೀನ. ಅವರಿಬ್ಬರು ಗೊಲ್ಲರು, ದನ ಕಾಯಕ್ಕೆ ಹೋಗ್ತಿದ್ರು ಕಾಡಿಗೆ. ಇವನು ಕೊಳಲ್ ನುಡಿಸ್ತಿದ್ದ ದಾದಾಮೋಲ್ ಅಂತಂದೆ ಕೊಳಲ್ ಮಾಡ್ತಿದ್ದ. ಕೃಷ್ಣನಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು. ಏನಿದು ಇಷ್ಟು ಚೆನ್ನಾಗಿದೆ ಕೊಳಲು ಅಂತ ಅವನು ತಲ್ಲೀನರಾಗಿ, ಕೃಷ್ಣ ನನಗೂ ಕೊಡೋ ಕೊಳಲು ಅಂತ ಕೇಳ್ತಾನೆ. ಆವಾಗ ಅವ್ನು ಕರ್ಕೊಂಡು ಅವ್ರ ಅಪ್ಪನ ಹತ್ರ ಒಂದು ಕೊಳಲು ಮಾಡಿಸ್ಕೊಡ್ತಾನೆ ಕೃಷ್ಣನಿಗೆ. ಅಲ್ಲಿಂದ ಕೃಷ್ಣನ ಕೊಳಲು ಬಂತು ಅಂತ ಪುರಾಣ ಅವ್ರು ಬರೆದಿರೋದು. ಇದು ಐತಿಹ್ಯ, ನಿಜಾನ ಸುಳ್ಳು. ಆದರೆ ಒಂದಂತೂ ಸತ್ಯ, ಕೃಷ್ಣ ಆಗಲಿ ನಮ್ಮ ಸೇವಾಲಲ್ಲಾಗಲಿ ಮನುಷ್ಯರಾಗಿದ್ದವರೇ ಇವರೆಲ್ಲ, ದನ ಕಾಯ್ಕೊಂಡಿದ್ದವರೇ, ಅವರ ಕೆಲಸದಿಂದ ದೇವರಾಗಿದ್ದಾರೆ. ನಿಜ ಇದ್ದಿರಬಹುದು ಪುರಾಣ. ನಿಮ್ಮ ಗುರುಗಳು ಸೇವಾಲಾಲ್ ಗುರು ಅವರು ಮನುಷ್ಯರೇ. ಆದರೆ ನಾವು ಗೌರವ ಕೊಡ್ತೀವಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡ್ತೀವಿ, ಗಾಂಧಿಗೆ ಕೊಡ್ತೀವಿ. ನಮ್ಮ ತಂದೆ ತಾಯಿಗಳು ತೀರ್ಕೊಂಡ್ರು, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಹಾಗೆ ಗೌರವ ಆ ಥರ. ಈಗ ನಮ್ಮ ಸ್ವಾಮೀಜಿ ನೀವು ಉದ್ಘಾಟನೆಯಲ್ಲಿ ಗೌರವಿಸಿದ್ರಲ್ಲ ಆ ಥರ. ಆದರೆ ಅದನ್ನು ಮೌಢ್ಯದ ಜೊತೆಗೆ ತಳಕು ಹಾಕಿ ಇತ್ತೀಚೆಗೆ ಮಾಲೆಧಾರಿಗಳಾಗಿ ನಾವು ಅದನ್ನು ಒಂಥರ ಮೌಢ್ಯ ಆಚರಣೆ ಮಾಡೋದನ್ನು ನಾನು ಒಪ್ಪೋದಿಲ್ಲ. ಒಬ್ಬ ಅವರು ಜ್ಞಾನಿ, ಆ ಕಾಲದ ಜ್ಞಾನಿ, ಬುದ್ಧಿವಂತ. ಹಾಗಾಗಿ ಅವರು ನಮ್ಮ ಸಮುದಾಯಕ್ಕೆ ದಾರಿ ತೋರಿಸಿದ್ರು, ಮಾರ್ಗ. ಯಾಕಂದರೆ ಅವರು ಟ್ರೇಡರ್ ಅಲ್ಲ, ಊರೂರು ಸುತ್ತುತ್ತಿದ್ರೆ ಜ್ಞಾನ ಇತ್ತು, ನಾಲೆಡ್ಜ್ ಇತ್ತು, ಅವ್ರಿಗೆ ಔಷಧಿ ಗೊತ್ತಿತ್ತು, ಪ್ರಾಕೃತಿಕವಾಗಿ ಕಾಯಿಲೆಗಳನ್ನು ವಾಸ ಮಾಡೋ ಒಂದು ಶಕ್ತಿ ಇತ್ತು ಅವ್ರಿಗೆ. ಪವಾಡ ಪುರುಷ ಅಂತ ಹೇಳೋದೇ ಅದಕ್ಕೆ. ಈಗ ಯಾರೋ ನಮಗೆ ಜೀವ ಉಳಿಸ್ಕೊಟ್ಟಿದ್ದಾರೆ, ಅಜ್ಞಾನದ ಕಾಲದಲ್ಲೂ ಕೂಡ ವಿಜ್ಞಾನವನ್ನು ತಿಳಿದವರು. ಆಮೇಲೆ ನಮಗೊಂದು ಮಾರ್ಗದರ್ಶನ. ಈಗ ಅಲೆಮಾರಿಗಳು ನಾವು. ಈಗ ನಿಮ್ಮ ಮಗಳನ್ನ ನನ್ನ ಕ್ಯಾಂಪಿಗೆ ಮದುವೆ ಮಾಡಿದ್ರೆ, ನಾನು ಕರ್ಕೊಂಡು ಹೋದರೆ ಎಲ್ಲ ನಾನು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಸೆಟ್ಲ್ ಆಗಿರ್ತೀನಿ. ತಿರ್ಗಿ ಅಲ್ಲಿಂದ ಇನ್ಯಾವುದೋ ದೇಶಕ್ಕೋ ರಾಜ್ಯಕ್ಕೋ ಹೋಗ್ಬಿಟ್ಟಿರ್ತೀನಿ, ಸಿಗಲ್ಲ. ಅವಾಗ ಇವನೊಂದು ಐಡಿಯಾ ಕೊಟ್ಟ ನಮ್ಮ ಸೇವಾಲಾಲ್. ಏನಂದರೆ, ನೀವು ಹಿಂಗಿದ್ರೆ ದಡ್ರ ಥರ ಆಗಲ್ಲ, ನೀವೆಲ್ಲೇ ಹೋಗ್ರಿ, ನೀವು ಯಾವುದೇ ಕ್ಯಾಂಪ್ಗೆ ಹೋಗಿ, ಯಾವುದೇ ಸ್ಟೇಟ್ಗೆ ಹೋಗಿ, ಇಂಥ ದಿನ ಇಂಥ ಜಾಗಕ್ಕೆ ಬರ್ಬೇಕು ನೀವು ಹಬ್ಬದಲ್ಲಿ. ಈ ಹಬ್ಬದಲ್ಲಿ ಏನು ಹಬ್ಬ ನಿಮ್ದು ವಿಶೇಷ? ಈಗ ದೀಪಾವಳಿ ಮತ್ತು ಇದು ಹೋಳಿ ಎರಡು ಪ್ರಧಾನವಾಗಿ ಮಾಡೋದು. ಈಗ ದೀಪಾವಳಿ ಹೋಳಿಗೆ ಇಲ್ಲಿ ಸುರಗುಂಡನಕೊಪ್ಪ ಇವತ್ತಿಗೂ ಅದನ್ನು ಸಾಂಸ್ಕೃತಿಕ ಕ್ಷೇತ್ರ ಮಾಡಿದ್ದಾರೆ, ಧಾರ್ಮಿಕ ಕ್ಷೇತ್ರ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ 100 ಕೋಟಿ ಕೊಟ್ಟಿದ್ದಾರೆ. ಅವ್ರ ಉದ್ದೇಶ ಅದೇನೆ. ಬೇರೆ ಬೇರೆ ಮೇಲ್ವರ್ಗಗಳೆಲ್ಲ ಕಟ್ಕೊಂಡಿದ್ದಾರೆ. ನೀವು ಕಟ್ಕೊಂಡ್ರೆ ತಪ್ಪೇನೋ, ಕಟ್ಕೊಳ್ಳಿ. ನಿಮ್ದೊಂದು ಜಾಗ ಇದೆ ಸುರಗುಂಡನಕೊಪ್ಪ ಅಂತ, ಇಲ್ಲೇ ನಮ್ಮ ಶಿವಮೊಗ್ಗ ಈ ಕಡೆ. ಅಲ್ಲಿ 2-3 ಜಾಗ ಇದೆ ಅವು ಧಾರ್ಮಿಕ ಕ್ಷೇತ್ರಗಳು. ಅಲ್ಲಿ 3 ಲಕ್ಷ 4 ಲಕ್ಷ ಜನ ಸೇರ್ತಾರೆ. ಮಠ ಇದೆ. ಈಗ ಸೇವಾಲಾಲ್ ಗುಡಿ ಎಲ್ಲ ಮಾಡಿದ್ದಾರೆ, 2-3 ಕಡೆ ಮಾಡಿದ್ದಾರೆ. ಅವ್ರು ಎಲ್ಲೆಲ್ಲಿ ಓಡಾಡಿದ್ರು, ಆಂಧ್ರದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಅವರೆಲ್ಲೆಲ್ಲಿ ಹೋಗಿದ್ದ ಜಾಗಗಳು ಅವರೆಲ್ಲ ಕ್ಲೈಮ್ ಮಾಡ್ತಾರೆ, ಇಲ್ಲೇ ಹುಟ್ಟಿದ್ದು ಅಂತ ಎಲ್ಲ ರಾಜ್ಯದವರು. ಆಮೇಲೆ ಇಲ್ಲೇ ತೀರ್ಕೊಂಡ್ರು ಅಂತ ಎಲ್ಲ ರಾಜ್ಯದವರು ಕ್ಲೈಮ್ ಮಾಡ್ತಾರೆ. ಅಂದರೆ ಅವ್ರದ್ದು ಅಸ್ತಿತ್ವ ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ಇತ್ತು. ಅವ್ರು ಅದೇ ಹೇಳ್ತಾ ಇದ್ದಾರೆ, ಎಲ್ಲ ಒಂದಿನ ಸೇರಿ ಹಬ್ಬ ಮಾಡಿ ನೀವೆಲ್ಲ ಸಂಬಂಧಿಕರು ಒಂದು ಕಡೆ ಕೂಡ್ತೀರಿ, ಮತ್ತು ಹೋಗಿ ನೀವೆಲ್ಲರೂ ವಲಸೆ ಹೋಗಿ ಮತ್ತೆ ಬನ್ನಿ. ಇದು ದಾರಿ ತೋರಿಸಿದ್ರು. ಆವಾಗ ಗ್ರೇಟ್ ಆದರು ಅವರು. ಹಾಂ ಅಲ್ವಾ, ಜ್ಞಾನ ಕೊಟ್ಟರಲ್ಲ, ಐಡಿಯಾ ಕೊಟ್ಟರು. ಆಮೇಲೆ ವ್ಯಾಪಾರ ಮಾಡೋದು ಹೆಂಗೆ, ನಮ್ಮ ತಡೆಗಳು, ನಮ್ಮ ವೈರಿಗಳು ಯಾರು, ಹೆಂಗೆ ಹೋರಾಟ ಮಾಡಬೇಕು, ನಾವು ಹೆಂಗೆ ಅವ್ರನ್ನ ಎದುರಿಸ್ಬೇಕು. ಈಗ ನಾನು ಹೇಳೋದಲ್ಲ, ಕ್ರಿಮಿನಲ್ ಟ್ರೈಬ್ ಆ್ಯಕ್ಟ್, ಬ್ರಿಟಿಷ್ ವಿರುದ್ಧ ಹೆಂಗೆ ಹೋರಾಟ ಮಾಡಬೇಕು, ಬೇರೆ ಬೇರೆಯವ್ರ ವಿರುದ್ಧ ಹೆಂಗೆ ಹೋರಾಟ ಮಾಡಬೇಕು, ಎಲ್ಲವನ್ನ ಹೇಳ್ಕೊಡ್ತು ಜ್ಞಾನಿ. ಎಷ್ಟೋ ಸಾರಿ ಇಲ್ಲಿ ಇರೋರಿಗೆ
ಈಸ್ಕೊಂಡು ಇಲ್ಲದೆ ಇರೋರು ಕೊಡೋವಂಥದ್ದು ಇದು. ಆಮೇಲೆ ನಮ್ಮಲ್ಲಿ ಮೀಟು ಮುಖ್ಯ ಅಂದರೆ ಅದೇನೇ, ನಮ್ಮ ಉಳ್ಳವರಿಂದ ಕಿತ್ತು ಇಲ್ದವ್ರು ಕೊಡೋ ಅಂತ ಒಂದೊಬ್ಬರು ಅವರು ಸಾಂಸ್ಕೃತಿಕ ನಾಯಕರಿದ್ದಾರೆ ನಮ್ಮಲ್ಲಿ ಅಂತ. ಒಂದು 60-70 ಜನ ನಾಯಕರಿದ್ದಾರೆ. ದಾದಾಮೂಲ ಒಬ್ಬ ಮೂಲ ಪುರುಷ ಅಂತ, ಅದು ಪುರಾಣದಲ್ಲಿ ಬರೋದು. ಜಾನಪದವಾಗೂ ಕೂಡ ನಿಮ್ಮ ಸಮುದಾಯ ಒಂದು ಗಟ್ಟಿಯಾದ ನೆಲೆಗಟ್ಟನ್ನು ಕಟ್ಟಿ. ಹೌದು. ಈಗ ನಮ್ಮಲ್ಲಿ ನೋಡ್ರಿ, ನಾವು ಓದದೇ ಇದ್ರೂ ಕೂಡ ಮೌಖಿಕ ಪರಂಪರೆ, ಈಗ ಹೆಂಗೆ ಜುಂಜಪ್ಪ, ಎತ್ತಪ್ಪ, ಮಂಟೇಸ್ವಾಮಿ ಇದು ಮಹಾಕಾವ್ಯಗಳು ನಮ್ಮ ದ್ರಾವಿಡರ ಕಾವ್ಯಗಳು ಅವು. ಈ ಥರ ನಾವೆಲ್ಲ ಶೈವ ಪರಂಪರೆಯಲ್ಲಿ ಬಂದವರು. ಆಮೇಲೆ ನಮಗೆಲ್ಲ ಗುರುಗಳೇ ಜಾಸ್ತಿ ಇರೋದು. ನಮ್ಗೆ ಯಾರು ಮುನಿಗಳು ಋಷಿಗಳಿಲ್ಲ ನಮಗೆ. ಅದು ಶೈವ ಅದು ಇದು ಮುನಿ ಪರಂಪರೆ, ಅದು ಬೇರೆ. ನಮ್ಮದೆಲ್ಲ ಇವರು, ಈಗ ನೀವೆಲ್ಲ ಫೋಟೋ ಹಾಕಿದ್ದೀರಲ್ಲ, ಇವರೆಲ್ಲ ನಮ್ಮ ದ್ರಾವಿಡ ಪರಂಪರೆಗೆ ಬರೋ, ಶೈವ ಪರಂಪರೆಗೆ ಬರುವಂಥವ್ರು ದೇವತೆಗಳು. ಆಮೇಲೆ ನಮ್ಮ ಗ್ರಾಮ ದೇವತೆಗಳು. ಆಮೇಲೆ ಮನುಷ್ಯರಾಗಿ ದೇವತೆಗಳಾಗಿರೋರು ಜಾಸ್ತಿ. ಕನಕದಾಸರು, ರಾಘವೇಂದ್ರ, ಕೃಷ್ಣ, ರಾಮ, ನಮ್ಮ ಸೇವಾಲಲ್ಲಿರ್ಬೋದು. ಒಂದಿನ ಅಂಬೇಡ್ಕರ್ ಆಗ್ತಾರೆ. ನನಗೆ ಭಾಳ ಸಂತೋಷ ಆಗಿದೆ ಯಾವತ್ತು ಗೊತ್ತಾ ಸರ್, ಜಾನಪದ ಜಾತ್ರೆಯಲ್ಲಿ ಈ ಬಂಜಾರ ಲಂಬಾಣಿ ನೃತ್ಯವನ್ನು ನಾನು ಕಂಡು ಭಾಳ ಸಂತೋಷ ಪಟ್ಟೆ ನಾನು. ಹೌದೌದು. ಅಪ್ಪ ಏನಪ್ಪ ವೈವಿಧ್ಯತೆ ಇದೆ ಕೈ ಕಲೆ. ಅದೇ ನಾನು ಹೇಳ್ತಾ ಇರೋದು, ಈಗ ನಮ್ಮಲ್ಲಿ ರಾಷ್ಟ್ರೀಯ ಕಲೆಗಳು ಅಂತ ಕೆಲವನ್ನ ಗುರುತಿಸ್ತೀವಿ. ಅದರಲ್ಲಿ ಯಕ್ಷಗಾನ ಒಂದು, ಇಲ್ಲಿ ಜಾತ್ರಾ, ನೌಟಂಕಿ, ಭವಾಯಿ ಇವೆಲ್ಲ ಇದ್ದಾವೆ ಬೇರೆ ಬೇರೆ ರಾಜ್ಯದಲ್ಲಿ. ಹಾಗೆ ನಮ್ಮ ಬಂಜಾರನ್ನು ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದರೆ ಸಾಕಷ್ಟು ಚಾಲೆಂಜಸ್ ಇದೆ. ಅದಕ್ಕೆ ತರಬೇತಿ, ನೃತ್ಯವನ್ನು ಕಲ್ತಂಥವ್ರು ಇರಬೇಕು, ಒಂದಷ್ಟು ಅದರ ಬಗ್ಗೆ ನಾಲೆಡ್ಜ್ ಕೊಟ್ಟು ನಾವು ಅರಿವು ಮೂಡಿಸಿ, ಜಾಗೃತಿ ಮೂಡಿಸಿ, ಅಲ್ಲಿರೋ ರಿದಮ್ಸ್ಗಳು, ಪ್ಯಾಟ್ರನ್ಗಳು ಎಲ್ಲ ಬದಲಾಯಿಸಿ, ಆ ಫಾಸ್ಟ್ ರಿದಮ್ಗಳನ್ನ ಇಟ್ಕೊಂಡು ನಮ್ಮ ಹಾವಾಡಿಗರಿಗೆ ನೃತ್ಯ ಇದೆ ಎಲ್ಲ, ಕಲ್ಬೇಲಿಯ ಇರ್ಬೋದು, ಘೂಮರ್ ಇರ್ಬೋದು, ಆ ಮಟ್ಟಕ್ಕೆ ಬೆಳೆಸ್ಬೇಕು. ಆ ಥರದ ತರಬೇತಿಗಳಿಗೆ ನಮ್ಗೆ ಯೋಜನೆ ಹಾಕ್ಕೊಳ್ತೀವಿ. ಅದು ಸರ್ಕಾರದ ಲಿಮಿಟೇಷನಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕೆಲವು ಸಾರಿ ಸಾಧ್ಯ ಆಗದೆ ಹೋಗೋದು, ಆದರೂ ಬಿಡದೆ ಮಾಡಬೇಕು ಅನ್ನೋವಂಥ ಚಾಲೆಂಜಸ್ ನಮಗಿದೆ. ಆ ಥರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕಲೆಗಳನ್ನು ಇನ್ನೂ ತೆಗೆದುಕೊಂಡು ಹೋಗುವಂಥದ್ದು, ನಾಟಕಗಳನ್ನು ತೆಗೆದುಕೊಂಡು ಹೋಗುವಂಥದ್ದು. ಬಂಜಾರ ಸಮುದಾಯದ ಜಾನಪದ ಕಲೆಯನ್ನು ಏನಂತ ಹೆಸರಿಸ್ಬೋದು? ನಮ್ಮದು ಬಂಜಾರ ಡ್ಯಾನ್ಸ್ ಹೇಳ್ತೇವೆ, ಬಂಜಾರ ನೃತ್ಯ ಹಾಡುಗಳಿದ್ದಾವೆ. ಹಾಡುಗಳಲ್ಲಿ ವಾಜಾ ಅಂತೀವಿ, ಆಮೇಲೆ ಸವಾಲ್ ಜವಾಬ್ ಇದ್ದಾವೆ, ಒಗಟುಗಳಿದ್ದಾವೆ, ಲಾವಣಿಗಳಿದ್ದಾವೆ. ಇಡೀ ರಾತ್ರಿ ಕಟ್ಟಿ ಹಾಡ್ತಾರೆ. ಅವಿದ್ಯಾವಂತರಾದರೂ ಇಡೀ ದಿನ ಕತೆ ಕಟ್ಟಿ ಏನನ್ನಾದರೂ ತೊಗೊಂಡು ನಾವು ಕತೆ ಕಟ್ಟಿ ಹಾಡು ಹೇಳ್ಬೋದು. ಆ ಥರದ ಫ್ಲೆಕ್ಸಿಬಲ್ ಇದೆ ನಮಗೆ. ಅದು ನೀವು ನಿಮ್ಮ ಬಗ್ಗೆ ಈಗ ಹೋಳಿಗಳಲ್ಲಿ ನಾವು ಆರಾಧಿಸ್ತೀವಿ, ನಿಮ್ಮನ್ನೆಲ್ಲ ಆಶೀಸ್ ಅಂತೀವಲ್ಲ, ಆಶೀರ್ವಾದ ಮಾಡೋದು, ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋದು, ಇವೆಲ್ಲ ಇದೆ ಅಲ್ಲ, ಆ ಥರದ್ದು. ಒಂದು ಬಂಜಾರ ಸಮುದಾಯದ ಒಂದು ಜನಪದ ಒಂದು ಗೀತೆ ಅದನ್ನು ನೆನಪಿಸ್ಕೋಬೋದು. ಗೀತೆಗಳು ನನಗೆ ಅಷ್ಟು, ನಾನು ಹಾಡುಗಾನಲ್ಲ, ನಾನು ಆ್ಯಕ್ಟ್ರು, ಆ್ಯಕ್ಟಿಂಗ್ ಮಾಡ್ಬೋದು ಅಷ್ಟು ಬಿಟ್ಟರೆ ಕನ್ನಡದಲ್ಲಿ ನಾನು ಜಾಸ್ತಿ ಇದು ಮಾಡಿರೋದು. ಬಂಜಾರದ್ದು ಇದ್ದಾವೆ. ಈಗ ದೀಪಾವಳಿಗಳಲ್ಲಿ ಹೇಳೋವಂಥದ್ದು ದವಾಳಿಯಾಡಿತೋನ ಮೇರ ಅಂದರೆ ದೀಪಾವಳಿ ತಾಯಿ ನಿನಗೆ ಆರಾಧಿಸ್ತೀನಿ, ಒಳ್ಳೇದಾಗಲಿ ಅಂತ ಕೇಳೋದು. ಹಾಗೆ ಈಗ ನಿಮಗೆ ಜರಗ್ನಳ್ಳಿ ಕಾಂತರಾಜ್ ಭಿಯಾತೋನ ಮೇರ ಅಂತ ಹೇಳ್ತೀವಿ. ಈಗ ಶ್ರೀನಿವಾಸ್ ಅವ್ರಿಗೆ ಶ್ರೀನಿವಾಸ್ ಭಿಯಾತೋನ ಮೇರ ಮಾಡ್ಕೊಂಡು ದೀಪ ಇಟ್ಕೊಂಡು ನಿಮ್ಮನ್ನು ಹೊಗಳಿ ಆ ಥರದ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳೋದು ದೇವರ ಪರವಾಗಿ. ಹಾಗೆ ಪಕ್ಷಿಗಳು, ಪ್ರಾಣಿಗಳು, ಹೆಚ್ಚು ಹಸುಗಳಿಗೆ ಹಬ್ಬಗಳಲ್ಲಿ ಆರಾಧನೆ ಮಾಡುವಂಥದ್ದು, ಈ ಥರದ್ದೆಲ್ಲ ಆಚರಣೆಗಳು, ಹಾಡುಗಳು, ಪ್ರತಿಯೊಂದಕ್ಕೂ ಹಾಡಿದೆ. ಪ್ರತಿಯೊಂದಕ್ಕೂ ನಿಮ್ಮ ಬಂಜಾರ ನೃತ್ಯ ತೋರಿಸ್ಲಾ? ಸರ್, ಸರ್ಕಾರದ ವ್ಯವಸ್ಥೆ ಮಟ್ಟದಲ್ಲಿ ಈ ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿಯನ್ನು ತರಬೇಕು ಅನ್ನೋ ಪರಿಕಲ್ಪನೆ ಯಾಕೆ ಶುರುವಾಯಿತು, ಹೇಗೆ ಶುರುವಾಯಿತು? ಈಗ ನಾನು ಆಗಲೇ ಹೇಳಿದ್ನಲ್ಲ, ಕಲ್ಚರಲ್ ಇದ್ದಿದ್ದರಿಂದ ನಮ್ಮ ಸಂಸ್ಕೃತಿಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕಂದ್ರೆ ನಾನು ಒಬ್ಬ ಅದರಲ್ಲಿ ಏನು ಅಕಾಡೆಮಿಕ್ಕಾಗಿ ಓದಿರೋನಾಗಿ ಒಂದು ಐಡಿಯಾ ಇತ್ತು ನನಗೆ. ಇದು ಬಂದರೆ ನಾಳೆ ದಿನ ನಮ್ಮ ಕಲ್ಚರು, ರಿಚುವಲ್ಸು ಎಲ್ಲ ದಾಖಲೆ ಆಗುತ್ತೆ, ಡಾಕ್ಯುಮೆಂಟ್ರಿ ಮಾಡ್ಬೋದು, ಅದನ್ನು ಪ್ರದರ್ಶನ ಮಾಡ್ಬೋದು, ಮುಖ್ಯವಾಹಿನಿಗೆ ಬರ್ಬೋದು, ಸಾಕಷ್ಟು ಜನಕ್ಕೆ ಕಲಿಸ್ಬೋದು ಹೊಸ ಜನ್ರೇಷನ್ಗೆ. ಆಮೇಲೆ ಇದೊಂದು ಪರಂಪರೆನ ಉಳಿಸೋಕ್ಕೆ ಏನೇನು ಬೇಕೋ ಎಲ್ಲ ಮಾಡೋಕ್ಕೆ ಸಾಧ್ಯ ಇದೆ. ಬರೀ ಸಾಹಿತ್ಯ ಒಂದೇ ಅಲ್ಲ, ಜನಪದ ಭಾಳ ಇಂಪಾರ್ಟೆಂಟ್. ಏಕೆಂದರೆ ಈಗ ಹಳೆ ತಲೆಮಾರುಗಳು, ನಾನು ಬಿ ವಿ ಕಾರಂತರ ಬಗ್ಗೆ ಡಾಕ್ಟ್ರೇಟ್ ಮಾಡುವಾಗ ಒಂದು 400 ಜನ ಸಂದರ್ಶನ ಮಾಡಿದೆ. ಹೆಚ್ಚು ಕಡಿಮೆ ಒಂದು 50 ಜನ ಬಿಟ್ಟರೆ ಎಲ್ಲ ಹೊರಟೋಗಿದ್ದಾರೆ, ಅಂದರೆ ಅವ್ರ ಬಗ್ಗೆ ಮಾತಾಡಿದವರು. ಹಾಗೆ ನಮ್ಮ ಸಮುದಾಯದಲ್ಲಿ ಹಿರಿಯರೆಲ್ಲ ಹೊರಟೋಗಿದ್ದಾರೆ. ಈಗ ನಮ್ಮ ಜೊತೆಗೆ ನಮ್ಮ ಊರಲ್ಲೇ ಈಗ ನಾನು ಹೇಳಿದಲ್ಲ, ಧರ್ಮಣಿ ಬಾಯಿ ಅವರು ಹಗಲು ರಾತ್ರಿ ಕತೆ ಹೇಳೋರು, ಲಾವಣಿ ಹಾಡೋರು, ಹಾಡುಗಳು ಹೇಳೋರು, ಭಜನೆ ಮಾಡೋರು, ಎಲ್ಲ ಮಾಡೋರು.
ಈಗ ನಮ್ಮೂರಲ್ಲಿ ಯಾರು ಆ ಥರದ ಕಲ್ಚರೇ ಇಲ್ಲ. ಈಗ ನಮ್ಮ ಕಡೆ ರಾಮನಗರ ಜಿಲ್ಲೆಯಲ್ಲಿ ಬಂಜಾರ ಇದ್ದರೂ ಕೂಡ ಕಾಸ್ಟ್ಯೂಮ್ ಇಲ್ಲ, ಬಟ್ಟೆ ಹಾಕಲ್ಲ, ಆ ಥರದ ಸಂಪ್ರದಾಯಗಳಿಲ್ಲ. ಈಗ ನಾವು ಎಲ್ಲ ನಮ್ಮ ಮದುವೆ ಮಾಡೋದಾಗಲಿ ಎಲ್ಲ ನಾವು ಒಕ್ಕಲಿಗರ ಸಂಪ್ರದಾಯದಲ್ಲಿ ಮಾಡ್ತೀವಿ. ಈಗ ಈ ಕಡೆ ಸ್ವಲ್ಪ ಶಿವಮೊಗ್ಗ, ಒಂದು ಸ್ವಲ್ಪ ಬಿಜಾಪುರ, ಒಂದು ಸ್ವಲ್ಪ ಗುಲ್ಬರ್ಗ ಕಡೆ ಈಗಲೂ ನಮ್ಮ ಸಮುದಾಯದ ಆ ಫ್ಲೇವರ್ ಎಲ್ಲ ಇದೆ. ಇಲ್ಲಂತೂ ನಶಿಸಿ ಹೋಗಿದೆ ನಮ್ಮ ಕಡೆಗೆ. ಅದಕ್ಕೆ ಇಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ನಾವು ನಮ್ಮ ಕಡೆಗೆ. ಹಾಗಾಗಿ ಇವೆಲ್ಲ ಉಳಿಸ್ಬೇಕು, ಮುಂದಿನ ಜನ್ರೇಷನ್ ಕೊಂಡೊಯ್ಯಬೇಕು ಅಂದಾಗ ಈ ಕಾಲೇಜು ಯುವಕರು ಇಂಥವ್ರಿಗೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಕಲಿಸ್ಬೇಕಾಗತ್ತೆ, ಹೇಳ್ಕೊಡ್ಬೇಕಾಗತ್ತೆ, ಅರಿವು ಜಾಗೃತಿ ಇದ್ರ ಬಗ್ಗೆ ತರಬೇಕು. ಇದು ಆಗಬೇಕು, ಅಕಾಡೆಮಿ ಮಾಡಬೇಕಾಗಿರೋ ಕೆಲಸ ಅವೆಲ್ಲ. ಸರ್ಕಾರದಿಂದ ಅಕಾಡೆಮಿಗೆ ಸಂಪೂರ್ಣ ಬೆಂಬಲ ಇದೆ. ಸರ್ಕಾರ ಫುಲ್ ಬೆಂಬಲ ಇದೆ. ಈಗ ಸರ್ಕಾರದ ಯೋಜನೆಯಲ್ಲಿ ಅಕಾಡೆಮಿಗಳಿಗೆ ಅನುದಾನ ಕಡಿಮೆ ಇದೆ, ಎಲ್ಲ ಅಕಾಡೆಮಿಗೂ ಅಷ್ಟೇ. ಕಡಿಮೆ ಅನುದಾನದಲ್ಲೂ ನಾವು ಏನು ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ಆಲೋಚನೆ ಮಾಡ್ತಾ ಇದ್ದೀವಿ. ಅದೇ ಕಾರಣ ಅಂದ್ಕೊಂಡೆ. ಈಗ ನಿಮ್ಮ ಆಲೋಚನೆಗಳಿಗೆ ನೀವು ಪ್ರಿಪೇರ್ ಆಗಿ ಬಂದಿರೋದು ನೋಡ್ತಾ ಇದ್ರೆ ನಾನು ಸರ್ಕಾರ ನಿಮ್ಮ ಆಲೋಚನೆಗಳೆಲ್ಲವೂ 10%ಗೂ ಸಾಲಲ್ಲ, ಅದು 5% ಸಾಲಲ್ಲ. ಏನು ಮಾಡೋಕ್ಕಾಗಲ್ಲ, ಬೇಸ್ ಹಾಕಲೇಬೇಕಾ ನಾವು ತಿಳಿದವರಾಗಿ. ನಮ್ಗೆ ಏನೇನು ಅನಿಸುತ್ತೆ ಎಲ್ಲನೂ ಒಂದಾಗ ನೋಡಿ. ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಒಂದು ಅಕಾಡೆಮಿಕ್ ಆಗಿ ನಾವು ಕಟ್ಟಬೇಕು ಅಂದಾಗ ನಮ್ಮ ಹತ್ರ ತುಂಬ ಚಾಲೆಂಜಸ್ ಇದೆ. ನಮ್ಮಲ್ಲಿ ನಾನು ಹೇಳಿದ್ನಲ್ಲ, ಸೇವಾಲಾಲ್ ಅವ್ರ ಬಗ್ಗೆ ಇದುವರೆಗೆ ಬಂದಿರೋ ಮಾಹಿತಿ ನಾನು ಹೇಳಿದಾಗೆ ಆಯಾ ರಾಜ್ಯಕ್ಕೆ ಸೀಮಿತವಾಗಿ ಬಂದಿದೆ. ಹೆಂಗಿದ್ದ ಏನಿದ್ದ ಅನ್ನೋದು ನಮ್ಮಲ್ಲಿ ಜಾನಪದದಲ್ಲಿ ಮೌಖಿಕವಾದ ಕಾವ್ಯದಲ್ಲಿದೆ. ಅವನ್ನೆಲ್ಲ ಮತ್ತೆ ಇನ್ನೊಂದು ಸರಿ ಸಂಶೋಧನೆ ಮಾಡೋ ಅಗತ್ಯ ಇದೆ. ಆದರೂ ಕೂಡ ಒಂದು ಪರಿಚಯಾತ್ಮಕ ಕೃತಿ ಅಂತೂ ನಾವು ಅಕಾಡೆಮಿ ತರಬೇಕು. ಹಾಗೆ ಮೀಟು ಬುಕ್ಕೆ ಹೇಳಿದೆ. ನಮ್ಮಲ್ಲಿ ಇವನು ಎಂಥದ್ದು ಅದೇ ಹೇಳಿದ ವಾರಿಯರ್ ಥರ ಅಯ್ಯಪ್ಪ ಎಲ್ಲರ ಹತ್ರ ಕಿತ್ತು ಬಡವ್ರಿಗೆ ಹಂಚ್ಬಿಡ್ತಿದ್ವಿ. ಇದು ಮೀಟು ಬುಕ್ಕೆ ಅಂತ. ನಮ್ಮಲ್ಲಿ ಏನಂತಾರೆ, ಒಬ್ಬರು ಇದ್ರಲ್ಲ ನಮ್ಮ ಇಂಗ್ಲೀಷ್ ಸಿನಿಮಾದಲ್ಲಿ ಬರ್ತಿದ್ನಲ್ಲ, ಯಾರ ನಮ್ಮ ಅವ್ರ ಹೆಸರು ಮರ್ತೆ, ಆ ಥರ ಅವರು ರಾಬಿನ್ಹುಡ್ ಥರ ಅಂಥವ್ರ ಬಗ್ಗೆ ಒಂದು ಕೃತಿ ತರಬೇಕಾಗಿದೆ. ನಮ್ಮಲ್ಲಿ ಈಗ 7 ಜನ ಸತಿಯರು, ಸಾತಿ ಭವಾನಿ ಅಂತೀವಿ. ಭೀಮಾ ಸತಿ, ತೀತಾ ಸತಿ, ಗುಜಾ ಸತಿ ಅಂತೆಲ್ಲ. ಈಗ ಭೀಮಾ ಸತಿ ಬಗ್ಗೆ ಆಲ್ರೆಡಿ ನಾನು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಅಲ್ಲಿ ಏನಂದರೆ ಸತಿ ಹೋದವರು ಅಂದರೆ ಗಂಡ ಸತ್ತಾಗ ಅದೊಂದು ಮೌಢ್ಯ. ಗಂಡ ಸತ್ತಾಗ ರಾಜಸ್ಥಾನ, ನಮ್ಮ ಮೂಲ ಎಲ್ಲ ಸ್ವಲ್ಪ ನಾರ್ತ್ ಇಂಡಿಯಾ ಇರೋದ್ರಿಂದ ಆ ಥರದ ಪರಂಪರೆ ಇತ್ತು ನಮ್ಮಲ್ಲಿ. ಇಲ್ಲಿ ಬಂದಾಗಲೂ ಅದು ಮುಂದುವರೆದಿದೆ. ಅಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ಹತ್ರ ಭೀಮಾ ಸತಿ ಒಂದು ಗುಡಿ ಇದೆ. ಅಲ್ಲಿ ವರ್ಷಕ್ಕೆ 1 ಲಕ್ಷ ಜನ 2 ಲಕ್ಷ ಜನ ಹೋಗಿ ಅಡುಗೆ ಮಾಡಿ ತಿಂದು ಪೂಜೆ ಮಾಡಿ ಬರ್ತಾರೆ. ಅಲ್ಲಿ ಬೀರಪ್ಪನ ದೇವಸ್ಥಾನನೂ ಇದೆ. ಅದು ಆ್ಯಕ್ಚುಲಿ ಕುರುಬರ್ಗ ಸಮುದಾಯಕ್ಕೆ ಸೇರಿದ ಜಾಗ ಆದರೂ ಕೂಡ ಆ ಕಾಲಕ್ಕೆ ಗಂಡ ಸತ್ತಾಗ ಅದೊಂದು ಪುರಾಣ ಇದೆ. ಶಿವ ಪಾರ್ವತಿ ದೇವಸ್ಥಾನಗಳು ಅವೆಲ್ಲ ಇದೆ. ಆ ಥರ ಅಲ್ಲಿ ಏನು ಮಾಡಿದ್ದಾರೆ, ಪೂಜೆ ಮಾಡ್ತಾರೆ. ಅದೊಂದು ಮೌಢ್ಯನೂ ಹೌದು, ಆರಾಧನೆಯೂ ಹೌದು. ಅಂಥ ಮಹಿಳೆ ಇದ್ಲ ನಮ್ಮಲ್ಲಿ ಅನ್ನೋದೊಂದು ಹೆಮ್ಮೆ ಪಡಬೇಕಾ, ಅಯ್ಯೋ ಇದು ಮೌಢ್ಯ ಅಲ್ವಾ ಅಂತ ದುಃಖ ಪಡಬೇಕಾ ಅನ್ನೋ ಕನ್ಫ್ಯೂಷನಲ್ಲಿ ನಾನು ಡಾಕ್ಯುಮೆಂಟ್ರಿ ಹಾಗೆ ಮಾಡಿದ್ದೆ. ಹಾಗಾಗಿ ಆ ದೇವಸ್ಥಾನದವ್ರು ಡಾಕ್ಯುಮೆಂಟ್ರಿ ಇಟ್ಕೊಳ್ಳಿಲ್ಲ. ಅದು ನಾನು ಅದರಲ್ಲಿ ಅರಿವು ಜಾಗೃತಿ ಎಲ್ಲ ಹೇಳಿದ್ರಿಂದ ಆ ಡಾಕ್ಯುಮೆಂಟ್ರಿಸ್ ಮಾನ್ಯತೆ ಬಂದಿಲ್ಲ. ಆದರೆ ನಾನು ಏನು ಹೇಳಬೇಕು ಹೇಳಿದೆ. ಹಾಗೆ ಅದನ್ನು ಕೃತಿ ನನ್ನ ಹತ್ರನೇ ಇದೆ, ಕೊಡ್ತೀನಿ. ನಾನು ಅದಕ್ಕೆ ಕೃತಿಗಳು ತರಬೇಕು. ಅದನ್ನು ಯಾವ ಥರ ತರಬೇಕು, ನಮ್ಮ ಚಿಂತಕರ ಜೊತೆ ಎಲ್ಲ ಸಂವಾದ ಮಾಡಿ ಈಗ ಒಂದು ಗುಜಾ ಸತ್ತಿದ್ದು ತರೋಕ್ಕೆ ನಾವು ಫಸ್ಟ್ ರೌಂಡಲ್ಲಿ ಹಾಕಿದ್ದೀವಿ. ಅಂದರೆ ನಮ್ಮ ಐತಿಹಾಸಿಕ ಕೇಂದ್ರಗಳು, ನಮ್ಮ ಪೌರಾಣಿಕ ಕೇಂದ್ರಗಳು, ಧಾರ್ಮಿಕ ಕೇಂದ್ರಗಳೆಲ್ಲ ಇರೋದನ್ನು ಗುರುತಿಸ್ಬೇಕು, ದಾಖಲಿಸ್ಬೇಕು ಅನ್ನೋದು ನಮಗಿದೆ. ಆದರೆ ಅದನ್ನು ಮೌಢ್ಯ ಬಿಟ್ಟು ಜನರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಅದನ್ನು ಮಾಡುವಂಥದ್ದು ಒಂದು ಚಾಲೆಂಜ್. ಆದರೆ ಅದೇ ಥರ ಬೇಕಾದಷ್ಟು ಜಿಲ್ಲೆಗಳಲ್ಲಿ ನಾವು ಚರ್ಚಾಗೋಷ್ಠಿಗಳು, ಅರಿವು ಜಾಗೃತಿ ಸಮಾವೇಶಗಳು, ನಮ್ಮ ವಾಜ, ಕಸೂತಿ, ಸಂಗೀತ, ನೃತ್ಯ, ಒಳಂಗು, ಹಬ್ಬದ ಹಾಡುಗಳು, ಸಂಪ್ರದಾಯಗಳು, ದೃಶ್ಯ, ಈ ಮೋಟೋ ನಂಗಾರ ಅಂತ ನಮ್ಮದು ನಂಗಾರ ಒಂದು ದೀಪಾವಳಿನಲ್ಲಿ ನುಡಿಸ್ತೀವಿ. ಅದರದ್ದೇ ಒಂದು ದೊಡ್ಡ ರಿಚುವಲ್ ಇದೆ. ಈಗ ಅದರಲ್ಲೊಂದು ರೊಮ್ಯಾಂಟಿಕ್ ಆದ್ದು ಹುಡುಗ ಹುಡುಗಿರು ರೊಮ್ಯಾಂಟಿಕ್ ಆದ ಸಂದರ್ಭಗಳೆಲ್ಲ ಬರ್ತವೆ ಅದರಲ್ಲಿ. ಬರುತ್ತಲ್ಲ ಆ ಥರ. ನಮ್ಮ ಜಾನಪದರದ್ದು ಎಲ್ಲರದ್ದು ಹೆಚ್ಚು ಕಡಿಮೆ ಪ್ರಕಾರಗಳು ಸ್ವಲ್ಪ ಅದಲು ಬದಲಾದರೂ ಮೂಲ ಎಲ್ಲ ಒಂದೇ ಇರುತ್ತೆ. ನಮ್ಮ ರೊಮ್ಯಾಂಟಿಕ್ ಆಗಿ ಕೆಟ್ಟ ಹಾಡುಗಳನ್ನು ಹೇಳ್ತಾ ಎಂಜಾಯ್ ಪೋಲೆ ಗೀತೆಗಳು ಹಾಡೋದು, ಇವರು ನುಡಿಸೋದು ನಗರ, ಹುಡುಗಿರೋದನ್ನು ನಗರದ ಸ್ಟಿಕ್ ಕಿತ್ಕೊಳ್ಳೋದಂಗೆ ಇವ್ರು ನುಡಿಸ್ಬೇಕು. ಆ ಥರದ್ದೊಂದು ಸವಾಲ್ ಇದು ಏನಂತೀವಿ ಅದನ್ನು ಫೈಟ್, ಅದು ಯಾರು ಇಬ್ಬರಿಗೂ ಜಗ್ಗಾಟ. ಅದರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಚಾಲೆಂಜ್ ಆಗ್ತದೆ. ಆ ಥರದ್ದೆಲ್ಲ ಆಚರಣೆಗಳಿದ್ದಾವೆ. ಆ ನಂಗಾರನ ಡೆವಲಪ್ ಮಾಡಬೇಕಾಗಿದೆ ನಾವು. ಅದು ನುಡಿಸೋ ಅಂಥದ್ದು ನಮ್ಮೂರಲ್ಲಿ ಏನೇ ಶುಭ ಕಾರ್ಯ, ನಗಾರಿ
ನಗಾರಿನೇ ಮತ್ತು ತಟ್ಟೆ ಇದೆ, ಕಂಚಿನ ತಟ್ಟೆ ನುಡಿಸೋದು, ಹಾಡೋ ಹೇಳೋದು. ಇವೆಲ್ಲ ವಾದ್ಯಗಳು ಪ್ರಕಾರಗಳು ನಮ್ಮವು. ನಮ್ಮದೇ ಆದದ ರುಬ್ರುಬು ಅಂತ, ಸಾರಂಗಿ ಈ ಥರದ್ದು, ಢಾಡಿ ಬಂಜಾರ ಅಂತ ಅವ್ರಿಗೆ ಮಾನ್ಯತೆ ಕಡಿಮೆ. ನಮ್ಮಲ್ಲೂ ಅಸ್ಪೃಶ್ಯತೆ ಇರುತ್ತೆ. ಆ ಢಾಡಿ ಬಂಜಾರ ಅನ್ನೋದು ಬೇರೆ ಮುಸ್ಲಿಂ ಪರಂಪರೆಯಿಂದ ಬಂದವನು. ಅವನೊಬ್ಬ ಕಲಾವಿದರದ್ದು ಒಂದು ರೇಸ್ ಬರುತ್ತೆ ನಮ್ಮಲ್ಲಿ. ಅವನು ಢಾಡಿ ನಮ್ಮ ಎಲ್ಲ ಕಥೆಗಳು ಪುರಾಣಗಳನ್ನು ಹಾಡ್ತಾ ಊರೂರು ಹೋಗ್ತಾನೆ. ಅವನದೊಂದು ಪರಂಪರೆ ಇದೆ ನಮ್ಮಲ್ಲಿ. ಅದನ್ನು ಕೂಡ ದಾಖಲಿಸ್ಬೇಕು, ಅದನ್ನು ಕೂಡ ಬೆಳೆಸ್ಬೇಕು, ಆ ಮೌಢ್ಯನೂ ತೆಗಿಬೇಕು. ಈ ಢಾಡಿ ಬಂಜಾರರನ್ನು ನಮ್ಮ ಬಂಜಾರರು ಕೆಲವರು ಮದುವೆ ಆಗಲ್ಲ. ನಾವು ಶ್ರೇಷ್ಠ, ಇವನು ಕನಿಷ್ಠ ಅನ್ನೋ ಥರದ್ದೊಂದಿದೆ. ಇರುತ್ತೆ. ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಬ್ರಾಹ್ಮಣ ಪರಂಪರೆ ಇದೆ. ಆಮೇಲೆ ನಮ್ಮಲ್ಲಿ ನಮ್ಮ ಇವರು ನಾಯಿಂದ ಶೇವಿಂಗ್ ಎಲ್ಲ ನಾವೇ ಮಾಡ್ಕೋಬೇಕಲ್ಲ, ಅದಕ್ಕೊಂದು ನಾಯಿಂದ ಪರಂಪರೆ ಇದೆ. ಹೀಗೆ ಬೇರೆ ಬೇರೆ 3 ಗಂಟೆ ಇರ್ತಾನೆ, ತೋಟಿ ತಲ್ವಾರ್ ಥರದ್ದೆಲ್ಲ ನಮ್ಮಲ್ಲೂ ಇರುತ್ತೆ. ಆ ಸಾರೋನು, ಪ್ರಚಾರ ಮಾಡೋನು, ಸಾಮಾಜಿಕ ನಮ್ಮದೇ ವ್ಯವಸ್ಥೆ. ಅದು ಕಾಡಲ್ಲಿ ಇದ್ದಾಗ ನಾವು ನಾಡಿಗೆ ಹೋಗಲ್ಲ ಅಂದಾಗ ನಮ್ಮದೇ ಒಂದು ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಇರುತ್ತೆ. ನ್ಯಾಯ ಪಂಚಾಯತಿ ನಮ್ಮದೇ ಇರುತ್ತೆ. ಅರಣ್ಯ ಕಾನೂನೇನಲ್ಲ, ಅದು ಒಳ್ಳೆ ದೃಷ್ಟಿಲೇ ಇರುತ್ತೆ. ಅಂದರೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಅದು ಈಗೇನು ಅಂಥ ಡಿಫ್ರೆನ್ಸ್ ಇಲ್ಲ. ಅವ್ರು ಸಿಗೋದೇ ಕಡಿಮೆ ಢಾಡಿ ಬಂಜಾರ. ನನ್ನ ಅನುಭವಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಲಿಕ್ಕೆ ಸೂಕ್ತವಾದಕ್ಕೆ ತಾವು ಅಂತ. ನಾವು ಇಷ್ಟೊತ್ತು ಮಾತಾಡಿದಂಥ ಎಲ್ಲ ಬಂಜಾರ ಸಮುದಾಯದ ಜಾನಪದ ಕಲಾ ಪ್ರಾಕಾರಗಳು ಜಾನಪದ ಅಕಾಡೆಮಿ ಒಳಗೂ ಇದೆ. ಹೌದೌದು, ಇದೆ. ಅದಕ್ಕೆ ಅವ್ರು ಕೆಲಸ ಮಾಡಬೇಕು. ಹೌದು, ಅಲ್ಲೂ ಈಗ ಅದಕ್ಕೆ ನಾನು ನನ್ನ ಯೋಜನೆ ಏನು ಹಾಕಿದ್ದೀನಿ ಅಂದರೆ, ಬೇರೆ ಬೇರೆ ಅಕಾಡೆಮಿಗಳ ಸಹಯೋಗ, ಬೇರೆ ಬೇರೆ. ಈಗ ಸ್ಕಿಲ್ಲು ನಮ್ಮಲ್ಲಿ ಕಾಂತಾ ನಾಯಕ್ ಇದ್ದಾರೆ ಕೌಶಲ್ಯ ನಿಗಮದಲ್ಲಿ, ತಾಂಡಾ ನಿಗಮದಲ್ಲಿ ಜಯದೇವ್ ನಾಯಕ್ ಇದ್ದಾರೆ. ಅವರ ಸಹಯೋಗ ತಗೋಬೇಕಾಗತ್ತೆ ನಾವು. ತಾಂಡಾ ನಿಗಮದಲ್ಲಿ ಏನಾಗಿದೆ, ಇದುವರೆಗೆ ಅಕಾಡೆಮಿ ಇರಲಿಲ್ಲ. ನಮ್ಮ ಕಲ್ಚರು ಅವ್ರು ಮಾಡ್ತಾಯಿದ್ದಾರೆ, ನಮ್ಮ ಸಾಹಿತ್ಯ ಪ್ರಕಟಣೆನೂ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ ಎಲ್ಲೋ ಅಧ್ಯಯನ ಪೀಠಕ್ಕೂ ಅವರು ಕೆಲಸ ಮಾಡ್ತಾಯಿದ್ದಾರೆ. ಯಾವ ಭಾಷೆ ಬರುತ್ತೆ ನಿಮ್ಮದು? ನಮ್ಮ ಕನ್ನಡ ಲಿಪಿನೇ ಇಲ್ಲಿ ಸದ್ಯಕ್ಕಿರೋದು. ಲಿಪಿ ಈಗ ಆವಿಷ್ಕಾರ ಮಾಡಬೇಕಾ ಬೇಡವಾ ಅನ್ನೋ ಜಿಜ್ಞಾಸೆ ಇದೆ. ಎಲ್ಲ ರಾಜ್ಯದಲ್ಲಿ ಆಯಾ ಭಾಷೆಲೇ ಬರೀತಾರೆ ನಮ್ಮವರು. ಈಗ ಮಹಾರಾಷ್ಟ್ರದಲ್ಲಿ ಮರಾಠಿಲಿ ಬರೀತಾರೆ ಬಂಜಾರ ಸಾಹಿತ್ಯ, ನಾವು ಕನ್ನಡದಲ್ಲಿ ಬರಿತೀವಿ. ಈಗ ಮೊನ್ನೆ ಪ್ರಥಮ ಬಾರಿಗೆ ಅದೇ ನನಗೆ ಇವೊಂದು ಭೀಮಾನಾಯಕ್ ಅಂತ ವಾರಿಯರು ಟಿಪ್ಪು ಸುಲ್ತಾನ್ ಆಸ್ಥಾನಕ್ಕೆ ಆಹಾರ ಸಾಮಗ್ರಿ ಕೊಡ್ತಿದ್ದೋ ಅನ್ನೋ ಬಗ್ಗೆ ಒಂದು ನಾಟಕ ಬರೆದ್ವಿ. ನಾನು ಅದನ್ನು ಬಂಜಾರ ಲ್ಯಾಂಗ್ವೇಜ್, ಲಿಪಿ ಕನ್ನಡ, ಬಂಜಾರ ಲ್ಯಾಂಗ್ವೇಜ್ ಬರೆದಿದ್ದೀನಿ, ಏನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದು ನಮ್ಮ ಕುವೆಂಪು ಭಾಷಾ ಭಾರತಿಗೆ ಪ್ರಥಮ. ಅದು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಬಂಜಾರ ಲ್ಯಾಂಗ್ವೇಜಲ್ಲಿ ಮಾಡಿರೋದು ಕೃತಿ. ಅದೇನೋ ಪ್ರಿಂಟ್ ಆಗಿಲ್ಲ, ಲಾಸ್ಟ್ ಅಧ್ಯಕ್ಷರು ಅವಧಿ ಮುಗೀತು ಅಂತ. ಈಗ ಮಾಡಿಸ್ಬೇಕು ಅದು. ಆ ಥರದ್ದೆಲ್ಲ ತುಂಬ ಚಾಲೆಂಜಸ್ ನಮಗಂತೂ ಇದೆ. ಯೋಜನೆಗಳು ನಾನೊಂದು 150-200 ಯೋಜನೆಗಳು ಹಾಕ್ಕೊಂಡಿದ್ದೀನಿ. ಈ ಥರದ್ದೆಲ್ಲ ಮಾಡಬೇಕು, ಅಕಾಡೆಮಿಯಿಂದ ಮಾಡಬೇಕಾಗಿರೋದು. ಆದರೆ ಅದನ್ನು ಹಂತವಾಗಿ ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಕಲಾವಿದರಿಗೂ ಮಾಸ್ಟರ್ಸ್ನ ಕೊಡಿಸೋದಿರ್ಬೋದು, ಬೇರೆ ಬೇರೆ ಆಭರಣಗಳಿದೆ ನಮ್ಮವು. ಅದನ್ನು ತಯಾರಿಸೋರು ಯಾರು? ಅದು ಸರಳವಾಗಿ ಸಿಗ್ಬೇಕು, ಕಡಿಮೆ ಬೆಲೆಗೆ ಸಿಗಬೇಕಲ್ಲ ಎಲ್ರಿಗೂ. ಆಮೇಲೆ ಡ್ರೆಸ್ಸು, ಇದರಲ್ಲಿ ಮಂಗಳೂರಿನ ಒಂದು ಸಮುದಾಯ, ಬ್ಯಾರಿ ಸಮುದಾಯದ ವೇಷಭೂಷಣಗಳು, ಅವರ ಆಭರಣ, ಬ್ಯಾರಿ ಇರ್ಬೋದು, ಕೊರಗರು ಇರ್ಬೋದು. ಕೊರಗರು ರಿಚ್ ಆಗಿದ್ದಾರೆ. ಆಮೇಲೆ ಅವರೆಲ್ಲ ಅಸ್ಪೃಶ್ಯರು ಕೊರಗರು, ದಕ್ಕಲಿಗರು. ಉಡುಪುಗಳೆಲ್ಲ ಎಲ್ಲಿ ಸಂಗ್ರಹದಲ್ಲಿದೆ ನೋಡಬೇಕು. ಈಗ ಇದುವರೆಗೂ ನಮ್ಮಲ್ಲಿ ತಯಾರಿಸುವಂಥದ್ದು ಎಲ್ಲೂ ಸಿಗೋದಿಲ್ಲ. ಹಂಪಿಲಿ ಕೆಲವರು ತಂದು ಮಾರ್ತಾರೆ. ಅದು ಬಿಟ್ಟರೆ ಗೋರ್ಪಡೆಯವರು ಸಂಡೂರಲ್ಲಿ ಮಾಡಿಸ್ತಿದ್ದಾರೆ. ಈಗ ನಮ್ಮ ಅಕಾಡೆಮಿಗಳು, ನಿಗಮಗಳು ಇದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ನಿಮ್ಮ ಅಕಾಡೆಮಿನಲ್ಲಿ ಒಂದು ಸೆಟ್ಟು ಅದೊಂದು ಡಿಸ್ಪ್ಲೇಗೆ ಇರೋ ಥರ ವ್ಯವಸ್ಥೆ ಮಾಡಿದ್ದೀನಿ. ಒಂದು ಇಟ್ಟಿದ್ದೀನಲ್ಲ ಆಲ್ರೆಡಿ, ಒಂದು ಗೊಂಬೆ ಇಟ್ಟಿದ್ದೀವಿ ನಾವು. ಅದು ನಮ್ಮ ನಿಗಮದಿಂದ ಕೊಟ್ಟು. ಅಂದರೆ ನಮ್ಮ ಅಜ್ಜಿ ನಮಗೊಂದು ಮಾತು ಹೇಳ್ತಿದ್ಲು. ನಮ್ಮ ಅಜ್ಜಿ 100 ವರ್ಷ ಇದ್ದು ತೀರ್ಕೊಂಬಿಟ್ರು. ಅವರು ಹಳ್ಳಿನಲ್ಲೇ ವಾಸವಾಗಿದ್ದರಿಂದ ಕನಕಪುರದಲ್ಲೇ ಈ ಪಾಪಡಿರು ಅಂತ ಕರಿತಾ ಇದ್ರು. ಪಾಪಡಿ ಅನ್ನೋರು ನಮಗೆ. ಹೌದಾ? ನಮ್ಮ ಕಡೆ ಪಾಪಡಿ ಬಂದ್ಲು ಅಂತ. ಯಾಕಂದರೆ ಕಾಡಿನ ಹಣ್ಣು ಹಂಪಲುಗಳು ಎಲ್ಲ ವನ ಸಂಪತ್ತು ಅಂತ ಏನು ಹೇಳ್ತೀವಲ್ಲ, ಕಾರೆ ಹಣ್ಣಿರ್ಬೋದು, ಸಣ್ಣ ಸಣ್ಣ ಹಣ್ಣುಗಳು. ನೀವು ಯಾರು ಕಾಡಿಗೆ ಹೋಗ್ತಿರ್ಲಿಲ್ಲ ಆ ಕಾಲಕ್ಕೆ, ನಾವೇ ಹೋಗ್ತಾ ಇದ್ದವರು. ನಾನು ಬರೀ ಕಾಲಲ್ಲಿ ನಾನೇ ಹೋಗ್ತಿದ್ನಲ್ಲ, PUC ಓದೋವರೆಗೂ ನನ್ನ ಕಾಲು ಮರಗಟ್ಟೋಗಿತ್ತು, ಚಪ್ಪಲಿ ಆಗ್ತಿರ್ಲಿಲ್ಲ, ಮುಳ್ಳು ಚುಚ್ತಿರ್ಲಿಲ್ಲ ನಮಗೆ. ಚುಚ್ಚಿದ್ರು ಮುರಿದಾಗ್ತಿತ್ತು, ಅಷ್ಟು ಹೊರಟಿತ್ತು ನನ್ನ ಕಾಲೇ. ನಾನು ದೊಡ್ಡ ಹೊರೆ ಸೌದೆ ಎಲ್ಲ ಕಡ್ಕೊಂಡು ಬರ್ತಿದ್ದೆ, ಒಣಗೋಗಿರೋ ಇದನ್ನೆಲ್ಲ ಮನೆಗೆ ಅಂತ. ನನಗೂ ಅನುಭವ ಇದೆ. ಆಗ PUC ವರೆಗೂ ಮಾಡಿದ್ದೀನಿ. ಮಾತನಾಡಣ್ಣಯ್ಯ ಮಾತನಾಡು.